ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಇವತ್ತು ಬಂದು ಹೊಲನ ಬಿತ್ತುತ್ತಾ ಇದ್ದೀವಿ, ಅಂದರೆ ರಾಗಿ ಬಿತ್ತನೆ ಬೆಳೀತಾರಲ್ಲ, ಸೊ ಅದನ್ನು ಮಾಡ್ತಾಯಿದ್ದೀವಿ. ನಮಗಂತೂ ಇದೇ ಫಸ್ಟ್ ಟೈಮು ನಾವು ರಾಗಿ ಬೆಳೀತಾ ಇರೋದು. ಅಂದರೆ ಇದಕ್ಕೆ ಮುಂಚೆ ಎಲ್ಲ ನಮ್ಮ ಮನೆಯವ್ರು ಮಾಡಿದರು, ಇದು ಫಸ್ಟ್ ಟೈಮ್ ನಾವು ಟ್ರೈ ಮಾಡ್ತಾಯಿದ್ದೀವಿ. ಸೊ ಬಂದು ಫಸ್ಟ್ಗೆ ಗೊಬ್ಬರ ಮತ್ತು ರಾಗಿ ಅದೆಲ್ಲ ಚೆಲ್ಲಿದಾಗಿತ್ತು. ಇದನ್ನು ಏನೋ ಊಟೇನೋ ಅಂತ ಅಂತಾರಂತೆ. ಸೊ ಅದನ್ನು ಮಾಡಿಸ್ತಾ ಇದ್ದೀವಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಒಳ್ಳೆ ವೈಬಲ್ಲಿ ಎಂಜಾಯ್ ಮಾಡಿಕೊಂಡು ಜಾಲಿಯಾಗಿ ಮಾಡಿದ್ವಿ. ಮತ್ತು ಅವರೆಕಾಯಿ, ಹುಚ್ಚೆಳ್ಳು, ಸಾಸಿವೆ ಇದೆಲ್ಲ ಹಾಕ್ತೀವಿ. ಬಟ್ ನಿಮ್ಮ ಕಡೆ ಅದೆಲ್ಲ ಹಾಕಲ್ಲ ಅಂತ ನಾನು ಅನ್ಕೊತೀನಿ, ಬಟ್ ನನಗೆ ಗೊತ್ತಿಲ್ಲ. ಈ ಸರಿ ಆಗಸ್ಟ್ ತಿಂಗಳಲ್ಲಿ ನಾವು ಬಿತ್ತನೆ ಮಾಡ್ತಾ ಇರೋದು. ಈ ಸರಿ ತುಂಬ ಕಡೆ ಎಲ್ಲ ಲೇಟ್ ಅಂತಾರೆ, ಯಾಕಂದರೆ ಈ ಸರಿ ಮಳೆಗಳೆಲ್ಲ ತುಂಬ ಅಷ್ಟೊಂದು ಮಳೆ ಸಹ ಇಲ್ಲ. ಅದರಿಂದ ನಾವು ಲೇಟ್ ಆದ್ರೂ ಸ್ವಲ್ಪ ನೆನ್ನೆ ಮಳೆ ತುಂಬ ಬಂದಿತ್ತು ಲೇಟಾಗಿ, ಅದರಿಂದ ಇವಾಗ ಬಿತ್ತನೆ ಮಾಡ್ತಾಯಿದ್ದೀರಿ. ನೋಡ್ಬೋದು ತುಂಬ ಜನ ಇದ್ದೀರಿ, ನಾವು ಇದ್ದೀರಿ. ಬಟ್ ಆದರೆ ಕೆಲವು ಗೊಬ್ಬರ ಎಲ್ಲ ನಾವು ಚೆಲ್ಬೋದು, ಬಟ್ ರಾಗಿ ಎಲ್ಲ ತುಂಬ ಗೊತ್ತಿರೋರು ಚೆಲ್ಲಬೇಕಾಗುತ್ತೆ. ಅವ್ರು ಚೆಲ್ಲಿದ್ರೆ ಚೆನ್ನಾಗಿ ಮಾಡ್ತಾರೆ, ನಮಗೆಲ್ಲ ಬರೋಲ್ಲ. ನೋಡ್ಬೋದು ಬಿತ್ತನೆ ಮಾಡ್ತಾರೆ, ನೋಡ್ಬೋದು. ನೋಡಿ, ಒಂದರಲ್ಲಿ ಟ್ಯಾಕ್ಟ್ರಲ್ಲಿ ಹಿಂದೆಗಡೆ ಒಂದು ಊಟ ಕಟ್ತೀರಿ. ಕಟ್ಟಾದಮೇಲೆ ಅದು ಕಾಳು ಮುಂದೆ ಬಿಡ್ತಾ ಹೋಗುತ್ತೆ ಅಲ್ಲಿ ಟ್ಯಾಕ್ಟ್ರಿನಲ್ಲಿ. ಅದನ್ನೆಲ್ಲ ಕಾಳೆಲ್ಲ ಮುಚ್ಕೊಳ್ಳುತ್ತೆ. ಮತ್ತು ರಾಗಿ ಮತ್ತು ಸಾಸಿವೆ ಎಲ್ಲ ನಾವು ಬೆಳಿತೀರಿ. ಅದೆಲ್ಲ ರಾಗಿನಲ್ಲಿ ಹಾಕ್ತೀರಿ. ಹಾಕೋದ್ರಿಂದ ಬೆಳೆ ಚೆನ್ನಾಗಿ ಬರುತ್ತೆ. ಅದರಲ್ಲೇ ಅದೊಂದು ಸ್ಪೇರಾಗಿ ಒಂದು ಸ್ವಲ್ಪ ಸೀಸನ್ ಬಂದಾಗ ಅವರೆಕಾಳು, ತೊಗರಿಕಾಳು, ಅಲಸಂದೆ ಕಾಳು, ಈ ರೀತಿ ಕಾಳುಗಳು ಸಹ ಸಿಗುತ್ತೆ. ಅದು ಸೀಸನ್ ಆಗಿ ತಕ್ಕಂಗೆ ನಮಗೆ ಸಿಗುತ್ತೆ. ಹೊಲದಲ್ಲಿ ಹಾಕ್ತೀರಿ ಒಂದೊಂದು ಸಾಲು. ಹುಚ್ಚೆಳ್ಳು ಸಹ ಮೊದಲೆಲ್ಲ ತುಂಬ ಬೆಳೀತಿದ್ರು, ಇತ್ತೀಚೆಗೆ ತುಂಬ ರೇರ್ ಆಗಿದೆ, ಯಾರು ಬೆಳೆಯಲ್ಲ. ನೋಡಿ, ಒಂದು ಮೇಕೆ ಸಹ ಇಲ್ಲಿ ತಂದ್ಬಿಟ್ಟು ಬಿತ್ತನೆ ಮಾಡೋ ಟೈಮಲ್ಲಿ ಸೈಡಲ್ಲಿ ಕಟ್ಟಾಕಿದ್ದೀರಿ. ಅದು ಪಾಪ ಮೇಯ್ತಾ ಇದೆ, ನೋಡ್ಬೋದು. ಇಲ್ಲೊಬ್ಬರು ಪಾಪ ರಾಗಿ ಚೆಲ್ತಿದ್ದಾರೆ, ಅದನ್ನು ಸಹ ನೋಡ್ಬೋದು. ಇಲ್ಲಿ ಪಾಪ ನಮ್ಮ ಹುಡುಗ ಪಾಪ ಊಟ ಕಟ್ಬಿಟ್ಟು ನಾವು ನೋಡಿ ಇಲ್ಲಿ ಬಿಟ್ಟಿದ್ದೀರಿ. ಪಾಪ ನೋಡು, ಇಲ್ಲಿ ಆ ಅಜ್ಜಿ ಪಾಪ ಕೂತ್ಕೊಂಡಿದ್ದಾರೆ. ಇಷ್ಟೊತ್ತು ತುಂಬ ಹುಲ್ಲೆಲ್ಲ ಆದರು, ಮತ್ತು ಹುಲ್ಲು ಕಲ್ಲುಗಳು ಅದೆಲ್ಲ ಆದ್ಬಿಟ್ಟೆಲ್ಲ ಬಿಸಾಕಿದ್ರು. ನೋಡಿ ಕೂತ್ಕೊಂಡಿದ್ದಾರೆ. ಮತ್ತು ರಾಗಿ ಸಹ ನೋಡಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ರಾಗಿ ಬಂದು ನೋಡಿ ತುಂಬ ಕೆಂಪಗಿದೆ, ಒಳ್ಳೆ ರಾಗಿ, ಲಾಸ್ಟ್ ಇಯರ್ ರಾಗಿ ಅಂತೆ. ತುಂಬ ಚೆನ್ನಾಗಿದೆ. ಅಂದರೆ ಬಟ್ ಮಿಷಿನಲ್ಲಿ ಮಾಡಿರೋದ್ರಿಂದ ಕಾಳೆಲ್ಲ ಕೆಂಪಗಿದ್ರೂ ಒಳಗೆ ಅಷ್ಟೊಂದು ಬುಸಿ ಅಂತ ಬರುತ್ತೆ ಮೇಲೆ, ಅದು ಹೋಗಿಲ್ಲ, ನೋಡ್ಬೋದು. ಆದರೂ ರಾಗಿ ಸೂಪರಾಗಿದೆ ನೋಡಿ. ನಾವು ರಾಗಿ ಎತ್ಕೊಂಡು ಕೊಡ್ತಾ ಇರಬೇಕು, ನಾವು ಚೆಲ್ತಾ ಇದ್ದರೆ ಬೇಗ ಬೇಗ ಆಗುತ್ತೆ, ಇಲ್ಲಾಂದರೆ ತುಂಬ ಲೇಟ್ ಆಗುತ್ತೆ. ಅದು ಸಹ ನೋಡ್ಬೋದು. ನೋಡಿ, ಈ ಥರ ವ್ಯವಸಾಯ ರಾಗಿ ಬಿತ್ತನೆ ನಾವು ಸಹ ಮಾಡ್ತೀರಿ. ಮಾಡೋದ್ರಿಂದ ಒಬ್ಬರಿಬ್ಬರು ಇದ್ದರೆ ಆಗೋಲ್ಲ, ಒಂದು ಸ್ವಲ್ಪ ಗೊತ್ತಿರೋರು ಒಂದು 3-4 ಜನ ಇದ್ದರೆ 2 ಎಕರೆಗೆ ಆರಾಮಾಗಿ ಬೆಳಿಬೋದು. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ, ಯಾಕಂದರೆ ಇವಾಗ ಈ ಕಾಲದಲ್ಲಿ ಹುಡುಗರಲ್ಲಿ ಸಹ ಏನು ಮಾಡೋಲ್ಲ, ಅಷ್ಟೊಂದು ಸ್ವಲ್ಪ ಕೇರ್ಲೆಸ್ಸು. ಕೆಸರೆಲ್ಲ ನೋಡಿ, ರಾಗಿ ಕೆಂಪು ರಾಗಿ ಸಕ್ಕತ್ತಾಗಿದೆ. ಈ ರಾಗಿನೇ ನಾವು ಬಿತ್ತನೆ ಮಾಡೋಕ್ಕಾಗ್ತದೆ. ನೋಡಿ, ಈ ಸರಿ DAP ಇಲ್ಲ, ಇದು ಯಾವುದೋ 20 ಯಾವುದೋ ಬಂದಿದೆ, ಅದನ್ನೇ ಹಾಕ್ತಾಯಿದ್ದೀರಿ, ನೋಡ್ಬೋದು. ನೋಡಿ ಪಾಪ ಇಲ್ಲಿ ಹೆಂಗೆ ನೀರುಗಳೆಲ್ಲ ತಂದಿದ್ದಾರೆ ಅವ್ರಿಗೆ, ಪಾಪ ಕೆಲಸ ಮಾಡೋರಿಗೆ. ಮತ್ತು ನಮಗೆಲ್ಲ ತುಂಬ ಬೇಸಿಗೆ ಎಲ್ಲ ನೀರು ಬೇಕು, ಅದಕ್ಕೋಸ್ಕರ ನೋಡಿ ನಾನು ಎರಡೂ ವಿಡಿಯೋ ಮಾಡಿ ಶೂಟ್ ಮಾಡ್ಕೊತಾ ಇದ್ದೀನಿ, ನೋಡ್ಬೋದು ವಿಡಿಯೋದಲ್ಲಿ. ಇಲ್ಲಿ ಕೊಳವೆ ಸಹ ಬಂದಿದೆ, ನೋಡ್ಬೋದು. ನೋಡಿ, ಹೊಲ ಫುಲ್ಲು ಎಲ್ಲ ನೀಟಾಗಿ ಕ್ಲೀನಾಗಿ ಮಾಡಿದ್ದಾರೆ. ನೋಡಿ, ಅಜ್ಜಿ ಒಬ್ರು ಕೂತಿದ್ದಾರೆ, ನೋಡ್ಬೋದು. ನೋಡಿ, ನಮ್ಮ ಮನೆಯವರು ಪಾಪ ರಾಗಿ ಎತ್ಕೊಂಡು ಕೊಡ್ತಿದ್ದಾರೆ, ಅವರು ಚಿಕ್ಕಪ್ಪ ಅವರು ಚೆಲ್ತಿದ್ದಾರೆ, ನೋಡ್ಬೋದು. ಮೇಕೆ ಪಾಪ ಮೇಯ್ತಾ ಇದೆ ಸೈಲೆಂಟಾಗಿ. ಇಲ್ಲಿ ಅಕ್ಕಪಕ್ಕ ಸುತ್ತಮುತ್ತ ತುಂಬ ರೋಸ್ ತೋಟಗಳು, ಸೇವಂತಿ ತೋಟಗಳು ತುಂಬ ಕಾಣ್ಬೋದು. ಅತಿ ಹೆಚ್ಚು ಹೂವಿನ ತೋಟಗಳು ಇಲ್ಲೇ ಸಿಕ್ಕೋದು ನಾನು ನೋಡಿದಂಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಫೈನಲಾಗಿ ನಾವೆಲ್ಲ ಬಿತ್ತನೆ ಆಯಿತು. ಫೈನಲಲ್ಲಿ ಊಟ ಎಲ್ಲ ಹೊಡೆದ್ಬಿಟ್ಟು ಮುಗಿದ್ಬಿಟ್ಟು ಹೋದ್ರ ಮನೆಗೆ. ತುಂಬ ಖುಷಿ ಆಯಿತು, ಯಾಕಂದರೆ ವರ್ಷಕ್ಕೊಂದು ಸಲ ರಾಗಿ ಬಿತ್ತನೆ ಮಾಡಲೇಬೇಕು. ಇಲ್ಲಾಂದರೆ ರಾಗಿ ಬೆಳೆದಾದರೆ ತುಂಬ ಕಷ್ಟ ಆಗುತ್ತೆ, ಯಾಕಂದರೆ ಮುಂದಿನ ರಾಗಿ ರೇಟು ತುಂಬ